ನಮಸ್ಕಾರ ಅಶ್ವ ಸ್ಪೆಷಲ್ಗೆ ಸ್ವಾಗತ. ನಾನು ಅನಿತಾ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದ ಕೆಲ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದೆ. ಕಳೆದ 15 ದಿನಗಳಿಂದ ಸಮರ್ಪಕವಾಗಿ ನೀರು ಪೂರೈಕೆಯಾಗದ ಕಾರಣ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇಳಕಲ್ ನಗರಸಭೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 3ರ ನಿವಾಸಿಗಳು ಕುಡಿಯುವ ನೀರಿನ ಕೊರತೆಯಿಂದ ಆಕ್ರೋಶಗೊಂಡು ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ತಕ್ಷಣ ನೀರು ಪೂರೈಕೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಕಳೆದ 2 ವಾರಗಳಿಂದ ಮನೆಗಳಿಗೆ ನೀರು ಪೂರೈಕೆಯಾಗಿಲ್ಲ. ಇದರಿಂದ ಅನಿವಾರ್ಯವಾಗಿ ಬೇರೆ ಪ್ರದೇಶಗಳಿಂದ ನೀರು ತಂದುಕೊಳ್ಳುವುದು ಅಥವಾ ಖಾಸಗಿ ಟ್ಯಾಂಕರ್ಗಳ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನನಿತ್ಯದ ಬಳಕೆಗೆ ಬೇಕಾದ ನೀರನ್ನೇ ಪಡೆಯಲು ಜನಪ್ರತಿನಿಧಿಗಳು ಹಾಗೂ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಸಮಸ್ಯೆಗೆ ಕಾರಣ ಎಂದು ಸ್ಥಳೀಯರು ದೂರಿದ್ದಾರೆ. ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಸಮಸ್ಯೆ ಬಗೆಹರಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ವಿಶೇಷವಾಗಿ ಮಹಿಳೆಯರು ನೀರಿನ ಸಮಸ್ಯೆಯಿಂದ ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದು, ತಕ್ಷಣ ಶಾಶ್ವತ ಪರಿಹಾರ ಕಲ್ಪಿಸದಿದ್ದರೆ ನಗರಸಭೆ ಕಚೇರಿ ಎದುರು ಟೆಂಟ್ ಹಾಕಿ ನಿರಂತರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮುಂಗಾರು ಮಳೆಯ ನಡುವೆಯೂ ಕುಡಿಯುವ ನೀರಿಗಾಗಿ ಜನರು ಪರದಾಡುತ್ತಿರುವುದು ಸ್ಥಳೀಯರ ಆಡಳಿತದ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕೂಡಲೇ ನೀರು ಪೂರೈಕೆ ವ್ಯವಸ್ಥೆ ಸುಧಾರಿಸಿ ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಈಗ ಸುಮಾರು ವಾರ್ಡ್ ನಂಬರ್ 2, 3ರಲ್ಲಿ ಓಂಕಾರ್ ಟಾಕಿದು, ನಾರಾಯಣ ಟಾಕಿ, ಶರಣಬಸವೇಶ್ವರದಲ್ಲಿ 3 ತಿಂಗಳ ನಂತರ ನೀರು ಬಂದಿಲ್ಲ ಅಂತ ಇಷ್ಟೆಲ್ಲ ಮಳೆ ಕೊಡ್ದ. ಈ ಹಿಂದೆ 1 ತಿಂಗಳಿಂದನೂ ಅವರಿಗೆ ನಾವು ಮನವಿಯನ್ನು ಮಾಡಿದ್ವಿ. ಪದೇ ಪದೇ ಹಿಂಗ್ ಮಾಡಬೇಡ್ರಿ, ಜನರನ್ನ ನಗರಸಭೆ ಹತ್ರ ಕರೆಸಬೇಡ್ರಿ. ಮತ್ತ ಅವಾಗನು ಹೇಳಿದ್ವಿ ನಾವು ಮತ್ತೆ ಹಿಂಗೆ ಮಾಡಿದ್ರೆ ಮುಂದೆ ಇಳಕಲ್ ಬಂದು ಹೋರಾಟ ಮಾಡ್ಬೇಕಾಗ್ತದೆ ನೀರಿನ ಸಂಬಂಧ. ಪದೇ ಪದೇ ಅವಾಗ ಹೇಳಿದ್ರಿ, ಇಲ್ಲ ಇದನ್ನ ಸಾಲ್ವ್ ಮಾಡ್ತೀವಿ ನಾವು, ಇದು ಒಂದ್ಸಲ ಪೈಪ್ಲೈನ್ ಇದಾಗ್ಯವಂತ. ಮತ್ ಈಗನು ಅದನ್ನೇ ಹೇಳ್ತಾರೆ, ಪೈಪ್ಲೈನ್ ಪ್ರಾಬ್ಲಮ್ ಐತೆ ಮಾಡ್ತೀವಿ ಅಂತಂದು. ಇದು ಪದೇ ಪದೇ ಹಿಂಗಾದ್ರೆ ಮುಂದೆ ವಿಕೋಪಕ್ಕ ಹೋಗುತ್ತ. ಮುಂದೊಂದ್ ದಿವಸ ಮತ್ತೆ ಇಳಕಲ್ ಬಂದ್ ಮಾಡಂತ ಪರಿಸ್ಥಿತಿಯನ್ನ ನಗರಸಭೆಯವರು ತಂದು ಕೊಡಬಾರ್ದಂತಂದು ಅವ್ರಿಗೆ ಒಂದು ಮನವಿಯನ್ನ ಮಾಡ್ತೇನೆ ನಾನು. ಆ ಸ್ಟೇಜಿಗೆ ಆ ವಿಕೋಪಕ್ಕೆ ಹೋಗಬಾರ್ದು. ಇದು ಮುಂದೊಂದ್ ದಿವಸ ಮತ್ತೆ ಹಿಂಗ ದಿವಸ ಸ್ಟ್ರೈಕ್ ಮುನ್ಸಿಪಾಲಿಟಿ ಮುಂದ ಜನರು ನೀರಿಗೆ ಹಾಕಿ ಕುಂತ್ರಂದ್ರ ರಾತ್ರಿ 1 ಗಂಟೆ 2 ಗಂಟೆ ಬಿಟ್ರೆ ಅವ್ರು ಏನ್ ಮಾಡ್ಬೇಕು ನೀರನ್ನ? ಅದು ನೀರ್ ಸಣ್ಣಾಗಿ ಬರ್ತೈತಂತ, ಈಗ ಬರವಲ್ವ ಅಂತ. ಅದ್ ಏನಿದ್ದು ಇವತ್ತ ಕೂಡಲೇ ದುರಸ್ತಿ ಮಾಡ್ಬೇಕಂತಂದು ಅವ್ರಿಗೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ. ಕೇಳೋದಲ್ಲ ಅದ ನೀ ಮಾಡಿದ್ರು ಮತ್ತೆ ಕೈ ರಾಂಗ್ ಐತೆ ಮೊನ್ನೆ ರಾಂಗ್ ಐತೆ ಗೊತ್ತಿಲ್ಲ ಅಂತ ಹೇಳಿ ಸರ್. ಮೊನ್ನೆ ಮಾಡೋದ ರಾಂಗ್ ಐತೆ ನಮ್ಗೆ ಗೊತ್ತಿಲ್ಲ ಅಂತ ಏನಂತ ಇಲ್ಲಿ ಬಂದಾರ ಹೇಳ್ಬೇಕ್ರ ಯಾರ್ಯಾರ ಬಂದ್ ಸುದ್ದಿ ಮಾಡ್ತಾರೆ. ಗೊತ್ತಿಲ್ಲ ಅಂದ್ರೆ ಒಂದ್ ವಾರ ತಡಿತಾರೆ, 3 ತಿಂಗಳ ಅಂದ್ರೆ ಯಾವ ತಡಿತಾರೆ? ಮತ್ತೆ ಇವರು ಹುಡುಗನ್ ಸಪ್ಲೈ ಅಂತಾರ, ಅದ್ರ ಕರೆ ಐತೆ ಅಂತ ಹೇಳ್ತಾರ. ಇಲ್ಲೇ ಬಿಡ್ತಾರ, ಮತ್ತೆ ಇಲ್ಲೇ ಯಾತ್ರ ಬೀಳಂತ ನೀರ್ ಮತ್ತೆ ಅಲ್ಲಿ ಒಂದ್ ಕಡ್ನಾಗಿಲ್ಲ ಅಂದ್ರೆ ಹೆಂಗ? ಹುಡುಗನ್ ಸಪ್ಲೈ ಅಂತಾರ. ಹುಡುಗನ್ ಸಪ್ಲೈ ಆದ್ರೆ ಎಲ್ಲಿ ನೀರು ಹೋಗ್ಬಾರ್ದ್ರೆ ಎಲ್ಲ ಕಡೆ ಬರ್ತಾವ. ಮತ್ತೆ 2 ನಂಬರ್ 3 ನಂಬರ್ 3ನೇ ವಾರ್ಡ್ 2ನೇ ವಾರ್ಡ್ ಬೇರೆ ಕಡೆ ಬರ್ತಾರ. ಐತಿ ಇಷ್ಟ ಐತಿ ಸರ್ ನೆಳದ ಅಲ್ಲಿ ಪಾಸ್ ಬರ್ತಾರೆ. ನಮ್ಮ ವಿಜಿಟ್ ಅದಾರ ನೆಳ ಕಟ್ ಮಾಡ್ಸಾರ ಎಲ್ಲದಾಗೈತಿ.
ನೀರ್ ನೆಲದ ಸಮಸ್ಯೆ ಹೇಳಿದ್ರೆ ಇಟ್ಟಿಟ್ ನೀರ್ ಮಾಡಿ ಒಂದೊಂದ್ ಕಡೆ ಇದೆ ಅಷ್ಟ ಕಟ್ ಮಾಡಿ ಮತ್ ಪೈಪ್ ಅದಕ್ಕೆ ನೀರ್ ಬರಲ್ಲ. ಚಾವಂದ ಪ್ಲಾಟ್ ಇಷ್ಟ ಹೈಟ್ ಅದಾವ ನೀರ್ ದಬಾಸ್ ಬರ್ತಾವ. ಮತ್ತೆ ಇನ್ನೇನ್ ಯಾವ್ದು ನೀರ್ ಕಟ್ಟ ಅಂತ ಬರ್ರಿ ಯಾವಾಗ ಮಾತ್ರ ಬರ್ತಾರೆ. ಬರೀ ಕಾಣವಳಿ ಹೋಗ್ತಾರ ಅವ್ರ ಮೆಂಬರ್ ಕಾಣವಳಿ ಹೋಗ್ತಾರ. ಇಲ್ಲಿ ಓಣೆಣ್ಣ ಕಷ್ಟ ಸುಖ ಅದ ಅಲ್ಲ ಅಲ್ಲಿ ಬೀಳ್ರಿ ನಮಗ್ ಸಾಕಾಗಿಲ್ಲ. ಅಲ್ಲಿ ಬೇಕಾದ್ ಮಾಡಿ ಅಲ್ಲಿ ಫ್ಯಾಕ್ಟ್ರಿ ಬಿಟ್ರಪ್ಪ ಇಲ್ಲಿ ಆರಿಸ್ ಬಂದ್ರೆ ಬಂದ್ಬಿಟ್ರಿ. ಆರಿಸ್ ಬಂದ್ರೆ ಮುಗಿದು ಗೇಟ್ ತೆಗಿಬೇಡ್ರಿ. ಗೇಟ್ ತೆಗಿಯಕೋಡ್ರಿ ಹಾಕ್ರಿ ಗೇಟ್. ಹೇಳಕ್ ಹೋದ್ರ ಡ್ಯಾಮ್ನ ನೀರು ಅಂತ ಹೇಳ ಹೊರಗಡೆ ಕೇಳಕ್ ಆಗ ಡ್ಯಾಮ್ ಹೋಗ್ಮರ್ರಿ ಅಂತ ಹೇಳಿ ಡ್ಯಾಮ್ ಎರಡು ಮೂರು ಒಟ್ಟ ನೀರಿಲ್ಲ.